ನಾನೀಗ ನಮ್ಮ ದಾವಣಗೆರೆಯ ಮತ ಎಣಿಕೆ ಕೇಂದ್ರದ ಮುಂಭಾಗ ಹೋಗ್ತಾ ಇದ್ದೀನಿ. ನೋಡಿ ಎಲ್ಲ ಒಂದು ಮತ ಎಣಿಕೆ ಕೇಂದ್ರದ ಪರಿಶೀಲನೆ ನಡೀತಾ ಇದೆ. ಸಮರ್ಥವರೇ ಗೆಲ್ತಾರೆ, 100% ಸಮರ್ಥವರೇ ಗೆಲ್ತಾರೆ. ಮತದಾರರು ಈ ಸಲ ಬಹಳ ಬುದ್ಧಿವಂತಿಕೆಯಿಂದ ಪ್ರಾಮಾಣಿಕತೆಯಿಂದ ಯಾರು ಅಭಿವೃದ್ಧಿ ಮಾಡಿದರೆ ಯಾರು ಅಭಿವೃದ್ಧಿ ಮಾಡಿಲ್ಲ ಅನ್ನೋದನ್ನ ನೋಡ್ಕೊಂಡು ಈ ಸಲ ಮತದಾನ ಮಾಡಿದ್ದಾರೆ. ಮತದಾರರ ತೀರ್ಪು ಬಿಜೆಪಿ ಪರವಾಗಿದೆ. ನನ್ನ ಹೆಸರು ಭದ್ರಕೋಟೆನೂ ಅದೇ ಶಾಮನೂರ್ ಶಿವಶಂಕರಪ್ಪ ಅವರು ಅವ್ರ ಮೊಮ್ಮಗನೇ ಗೆಲ್ಲದ್ ಸರ್. ಆಗಲ್ಲ, ಸಾಧ್ಯ ಇಲ್ಲ ಸರ್. ಭದ್ರಕೋಟೆ ಯಾವಾಗ್ಲೂ ಇರುತ್ತೆ. ಯಾಕಂದ್ರೆ ಸುಮ್ಮನೆ ಹೇಳ್ಬಾರ್ದು, ಮಾಡಿದಾರೆ, ಕೆಲಸ ಮಾಡಿದಾರೆ. ಅವ್ರು ದುಡ್ಡಿನ ಮಕ್ಕ ನೋಡಿ ಯಾವತ್ತೂ ಇದ್ ಮಾಡಿಲ್ಲ ಅವರು. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ನಿಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಾನಿವತ್ತು ನಮ್ಮ ದಾವಣಗೆರೆಯಲ್ಲಿ ಇದ್ದೀನಿ. ಯಾಕೆಂದ್ರೆ ನಾಳೆ ಅಂದ್ರೆ ಮೇ 4ನೇ ತಾರೀಕು ನಮ್ಮ ದಾವಣಗೆರೆಯ ಬೈ ಎಲೆಕ್ಷನ್ ಒಂದು ಮತ ಎಣಿಕೆ ಕಾರ್ಯಕ್ರಮ ಇದೆ. ಈ ಮತ ಎಣಿಕೆ ಎಲ್ಲಿ ನಡೀತಿದೆ, ಹಾಗೆ ಇಲ್ಲಿನ ಪೊಲೀಸ್ ಬಿಗಿ ಭದ್ರತೆ ಹೇಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ. ಬನ್ನಿ, ಈಗ ನಾವು ಹೋಗೋಣ. ನಮ್ಮ ದಾವಣಗೆರೆಯಲ್ಲಿ ಮತ ಎಣಿಕೆ ಎಲ್ಲಿ ನಡೆಯುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಈ ಮತ ಎಣಿಕೆ ನಡೆಯೋದು ನಮ್ಮ ದಾವಣಗೆರೆಯ DRR ಹೈಸ್ಕೂಲ್ ಅಂದ್ರೆ ಪ್ರೌಢಶಾಲೆಯಲ್ಲಿ ನಡೆಯುತ್ತೆ. ಇಲ್ಲಿ ಪೊಲೀಸ್ ಬಿಗಿ ಭದ್ರತೆ ಹೇಗಿದೆ ಅಂತೆಲ್ಲ ತೋರಿಸ್ಕೊಂಡು ಹೋಗ್ತೀನಿ. ನೀವು ನೋಡ್ತಾ ಇರ್ಬೋದು, ಈಗಾಗಲೇ ನಮ್ಮ ದಾವಣಗೆರೆಯಲ್ಲಿ ಈ ಒಂದು DRR ಸ್ಕೂಲ್ ಸರೌಂಡಿಂಗ್ಸ್ ಎಲ್ಲ ನಮ್ಮ ಪೊಲೀಸ್ ಬಿಗಿ ಭದ್ರತೆ ತುಂಬಾ ಜೋರಾಗಿ ನಡೀತಾ ಇದೆ. ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಭವಿಸಬಾರ್ದು ಅಂತೇಳಿ ಆಲ್ರೆಡಿ ಎಲ್ಲ ಪೊಲೀಸ್ನವರೆಲ್ಲ ಬಂದ್ಬಿಟ್ಟು ಇಲ್ಲಿನ ಸುತ್ತಮುತ್ತಲಿನ ವಾತಾವರಣ ಹೇಗಿದೆ, ಯಾವ ರೀತಿ ನಾವು ಈ ಒಂದು ಕ್ರೌಡ್ನ ನಿಭಾಯಿಸ್ಬೋದು ಅಂತೇಳಿ ಈಗಾಗಲೇ ಬಿಗಿ ಬಂದೋಬಸ್ತ್ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಈ ಒಂದು ನಮ್ಮ ದಾವಣಗೆರೆಯ ಬೈ ಎಲೆಕ್ಷನ್ನ ಮತ ಎಣಿಕೆ ನಡೆಯುವ ಸ್ಥಳ ಇದೇ ನೋಡಿ. ಮತ ಎಣಿಕೆ ಕೇಂದ್ರ DRR ಪ್ರೌಢಶಾಲೆ, ದಾವಣಗೆರೆ PB ರೋಡ್. ಅಂದರೆ ನಾಳೆ ಈ ಒಂದು ರೋಡು ಫುಲ್ ಬ್ಲಾಕ್ ಆಗೋ ಸಾಧ್ಯತೆ ಇದೆ. ಯಾಕಂದ್ರೆ ಇಲ್ಲೆಲ್ಲ ತುಂಬಾ ಕ್ರೌಡ್ ಸೇರಿರುತ್ತೆ. ಮತ ಎಣಿಕೆ ನಡೀತಾ ಇರಬೇಕಾದ್ರೆ ಇಲ್ಲಿ ಯಾವುದೇ ರೀತಿಯ ಘಟನೆಗಳು ನಡಿಬಾರ್ದು ಅಂತೇಳಿ ಈಗಾಗಲೇ ನಮ್ಮ ದಾವಣಗೆರೆಯ ಪೊಲೀಸ್ ಸಿಬ್ಬಂದಿಗಳೆಲ್ಲ ಬಂದು ಎಲ್ಲ ಪರಿಶೀಲನೆ ಮಾಡಿ ಈಗ ಬಿಗಿ ಬಂದೋಬಸ್ತ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ನಂಬರ್ 107 ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆ 2026 ಮತ ಎಣಿಕಾ ಕೇಂದ್ರ. ನೋಡ್ತಾ ಇರ್ಬೋದು, ಇದೇ ಮತ ಎಣಿಕಾ ಕೇಂದ್ರ. ಆಲ್ರೆಡಿ ಎಲ್ಲ ಬ್ಯಾರಿಕೇಡ್ಗಳೆಲ್ಲ ಆಗ್ಬಿಟ್ಟು ಬಿಗಿ ಬಂದೋಬಸ್ತ್ ಮಾಡ್ತಾ ಇದ್ದಾರೆ. ಈ ರೋಡು ಫುಲ್ ಬ್ಲಾಕ್ ಆಗೋ ಸಾಧ್ಯತೆ ಇದೆ. ನೀವು ನೋಡ್ತಾ ಇರ್ಬೋದು, ಇವತ್ತಿಂದಲೇ ಎಲ್ಲ ನಮ್ಮ ದಾವಣಗೆರೆಯ ಪೊಲೀಸ್ ಸಿಬ್ಬಂದಿ ಎಲ್ಲ ಬಂದು ಈ ಒಂದು ಮತ ಎಣಿಕೆ ಕೇಂದ್ರದ ಪರಿಶೀಲನೆ ಮಾಡಿ ಇಲ್ಲಿ ಏನೇನೆಲ್ಲ ವ್ಯವಸ್ಥೆ ಬೇಕಂತೇಳಿ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರಬಹುದು, ನಮ್ಮ ದಾವಣಗೆರೆಯ ಪೊಲೀಸ್ ವಾಹನಗಳು ಈಗಾಗಲೇ ನೋಡಿ ಎಲ್ಲ ಸಿಬ್ಬಂದಿಗಳು ಬಂದು ಇಲ್ಲಿ ಆಲ್ರೆಡಿ ಹಾಜರಾಗ್ತಾ ಇದ್ದಾರೆ. ಸುಮಾರು ಜನ ಇಲ್ಲಿ ಆಲ್ರೆಡಿ ಅಲ್ಲಿ ನಿಮಗೆ ಟ್ರಾಫಿಕ್ ಕಾಣ್ತಾ ಇರ್ಬೋದು. ನೋಡಿ, ಈ ರೋಡಲ್ಲಿ ಇವಾಗಲೇ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಇನ್ನು ನಾಳೆ ಇನ್ನು ಹೆಂಗಿರ್ಬೋದು ಅಂತ ನೀವು ಒಂದ್ ಕ್ಷಣ ಯೋಚನೆ ಮಾಡಿ ನೋಡಿ. ಯಾಕಂದ್ರೆ ದಾವಣಗೆರೆ ದಂಗಲ್ ಅಂತಲೇ ಈ ಒಂದು ಎಲೆಕ್ಷನ್ಗೆ ಹೆಸರು ಬಂದ್ಬಿಟ್ಟಿತ್ತು. ಈ ಒಂದು ದಂಗಲ್ ಅಲ್ಲಿ, ಈ ಒಂದು ಎಲೆಕ್ಷನ್ ಅಲ್ಲಿ ಯಾರು ವಿನ್ ಆಗ್ತಾರ ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ. ಈ ಕಡೆ ಎರಡೂ ಕಡೆ ಸಮಬಲ ಇದೆ ಅಂತ ಹೇಳ್ತಾರೆ ಕೆಲವರು ಇಲ್ಲ ಕಾಂಗ್ರೆಸ್ ವಿನ್ ಆಗುತ್ತೆ ಅಂತ ಒಬ್ರು ಹೇಳ್ತಾರೆ, ಇಲ್ಲ BJP ವಿನ್ ಆಗುತ್ತೆ ಅಂತ ಒಬ್ರು ಹೇಳ್ತಾರೆ. ಈ ರೀತಿಯ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ ನಮ್ಮ ದಾವಣಗೆರೆಯಲ್ಲಿ. ನೀವು ಈಗ ನೋಡ್ತಾ ಇರ್ಬೋದು, ನಾನೀಗ ನಮ್ಮ ದಾವಣಗೆರೆಯ ಮತ ಎಣಿಕೆ ಕೇಂದ್ರದ ಮುಂಭಾಗ ಹೋಗ್ತಾ ಇದ್ದೀನಿ. ನೋಡಿ, ಎಲ್ಲ ಒಂದು ಮತ ಎಣಿಕೆ ಕೇಂದ್ರದ ಪರಿಶೀಲನೆ ನಡೀತಾ ಇದೆ. ನೀವು ನೋಡ್ತಾ ಇರ್ಬೋದು, ಒಳಗಡೆ ಸಿಕ್ಕಾಪಟ್ಟೆ ಪೊಲೀಸ್ ಸಿಬ್ಬಂದಿ ಇದೆ. ಒಳಗಡೆನಷ್ಟೇ ಆಲ್ರೆಡಿ ಎಷ್ಟೆಲ್ಲ ಬ್ಯಾರಿಕೇಡ್ಗಳು ತಂದು ನಿಲ್ಸ್ಕೊಂಡಿದ್ದಾರೆ ನೋಡಿ. ಯಾಕಂದ್ರೆ ನಾಳೆ ಈ ಒಂದು ಕ್ರೌಡ್ನ ಅಷ್ಟು ಸುಲಭವಾಗಿ ಕಂಟ್ರೋಲ್ ಮಾಡಕ್ ಆಗಲ್ಲ. ನೀವು ನೋಡ್ತಾ ಇರ್ಬೋದು, ಬ್ಯಾರಿಕೇಡ್ಸ್ಗಳೆಲ್ಲ. ನಗರ ಉಪವಿಭಾಗ ದಾವಣಗೆರೆ ಜಿಲ್ಲೆ ನೋಡ್ತಾ ಇದ್ದೀರಾ.
ಇನ್ನು ಪೊಲೀಸ್ ಸಿಬ್ಬಂದಿ ಬರ್ತಾನೆ ಇದೆ. ಟ್ರಾಫಿಕ್ ಪೊಲೀಸು ಹಾಗೆ ರಿಸರ್ವ್ ಪೊಲೀಸು ಎಲ್ಲಾ ಪೊಲೀಸ್ನವರು ಈಗ ನಮ್ಮ ದಾವಣಗೆರೆಯ ಈ ಒಂದು DRR ಪ್ರೌಢಶಾಲೆ ಆವರಣದಲ್ಲಿ ಇವತ್ತು ಎಲ್ಲ ಬಂದು ಸೇರ್ಕೊಂಡಿದ್ದಾರೆ. ಇನ್ನೇನು ನಾಳೆ ಈ ಒಂದು ದಾವಣಗೆರೆಯ ದಂಗಲ್ ಅಂತ ಏನು ಹೆಸರು ಬಂದಿತ್ತೋ ಅದಕ್ಕೊಂದು ಏನೋ ತೆರೆ ಎಳೆಯೋ ಸಂದರ್ಭ ನಾಳೆ ಒದಗಿ ಬಂದಿದೆ. ನೀವು ನೋಡ್ತಾ ಇರ್ಬೋದು. ಈ ಒಂದು ಮತ ಎಣಿಕೆ ಕೇಂದ್ರಕ್ಕೆ ನಾಳೆ ನಾನು ಕೂಡ ಇಲ್ಲೇ ಇರ್ತೀನಿ. ನೋಡೋಣ ಇಲ್ಲಿ ಸಿಚುಯೇಷನ್ ಹೆಂಗಿರುತ್ತೆ ಅಂತ ನಾಳೆ ನಿಮಗೆ ನಾನು ಲೈವ್ ಬರೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ನಾಳೆ ಈ ಒಂದು ಮತ ಎಣಿಕೆ ಕೇಂದ್ರಕ್ಕೆ ಬರ್ತೀನಿ. ಇಲ್ಲಿನ ಒಂದು ಪರಿಸ್ಥಿತಿಯನ್ನ ನಿಮಗೆ ವಿವರವಾಗಿ ಹೇಳ್ತಾ ಹೋಗ್ತೀನಿ. ನಾನಿಲ್ಲಿ ಸಾರ್ವಜನಿಕರನ್ನ ಕೆಲವರನ್ನ ಕೇಳಿದೆ, ಏನಪ್ಪಾ ಅಂದ್ರೆ ಯಾರು ಗೆಲ್ಬೋದು ಅಂತ ಸುಮ್ಮನೆ ವಿಚಾರ ಮಾಡಿದ್ರೆ ಸಮರ್ಥ ಗೆಲ್ತಾರೆ, ಆದ್ರೆ ಜಾಸ್ತಿ ಓಟಿಂದಲ್ಲ ಕಡಿಮೆ ಓಟ್ ಅಂತರಿಂದ ಗೆಲ್ಬೋದು ಅಂತ ಹೇಳ್ತಿದ್ದಾರೆ. ನಾಳೆ ಯಾರು ಗೆಲ್ಬೋದು? ಸಮರ್ಥ ಅವರು ಪಕ್ಕನಾ? ಪಕ್ಕ ಗೆಲ್ಲೋದು. ಕೆಲವರು ಹೇಳ್ತಾರೆ ಬಹಳ ಅಂತರದಿಂದ ಏನು ಗೆಲ್ಲಲ್ಲ, ಕಡಿಮೆ ಅಂತರದಿಂದ ಗೆಲ್ತಾರೆ ಅಂತ ಹೇಳ್ತಾರೆ. ಸತ್ಯವಾಗಲು ಗೆಲುವಂತರು ಶಾಮನೂರ್ ಶಿವಶಂಕರ ಮೊಮ್ಮಗನೇ. ಹೌದಾ? ನಿಜವಾಗಲು ನೀಲಮ್ಮ ತೋಟದ ವಾಸಿ ಬದ್ರಿವೇಲ್. ನೀವಾ? ನಾವು ಸಮರ್ಥವ್ರು ಗೆಲ್ಲಿಸ್ತೀರಾ? ಗೆದ್ದೆ ಗೆಲ್ತಾರೆ. ನಾಳೆ ಫುಲ್ ಸಂಭ್ರಮಾಚರಣೆ ಇರುತ್ತೆ. ಸಂಭ್ರಮಾಚರಣೆ ಅಲ್ಲ ಸರ್, ಎಲ್ಲ ಒಳ್ಳೆ ಜನ, ಎಲ್ಲರಿಗೂ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು. ಹಾಗಾಗಿ ಅಂದ್ರೆ ಕಾಂಗ್ರೆಸ್ ಭದ್ರಕೋಟೆ ಮತ್ತು ಹಾಗೆ ಭದ್ರಕೋಟೆಯಾಗಿ ಇರುತ್ತೆ ಅಂತ ಹೇಳ್ತೀರಾ? ಓಕೆ ಸರ್. ಭದ್ರಕೋಟೆನೇ ಅದು. ಭದ್ರಕೋಟೆನೆ. ಬದ್ರಿ ನನ್ನ ಹೆಸರು ಭದ್ರಕೋಟೆನೂ ಅದೇ. ಶಾಮನೂರ್ ಶಿವಶಂಕರ ಅವರು ಅವ್ರ ಮೊಮ್ಮಗನೇ ಗೆಲ್ಲೋದು ಸರ್. ಓಕೆ ಸರ್, ಥ್ಯಾಂಕ್ ಯು, ವೆಲ್ಕಮ್. ಸರ್ ನಮಸ್ತೆ, ನಿಮ್ಮ ಹೆಸರು? ಪರಶುರಾಮ್ ಅಂತ. ಪರಶುರಾಮ್ ಅವರೇ, ನಾಳೆ ನಮ್ಮ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ರಿಸಲ್ಟ್ ಏನಾಗ್ಬೋದು? 100% ಬಿಜೆಪಿ ಬರುತ್ತೆ ಬ್ರದರ್. ಕೆಲವರು ಬಿಜೆಪಿ ಅಂತಾರೆ, ಕೆಲವರು ಸಮರ್ಥ 100% ಗೆಲ್ತಾರೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಮ ಒಂದು ಸಮೀಕ್ಷೆ ಪ್ರಕಾರ? ಈ ಸಲ ತುಂಬಾ ಬದಲಾವಣೆ ಆಗಿದೆ ಬ್ರದರ್. 100% ಈ ಸಲ ದಕ್ಷಿಣದಲ್ಲಿ ಕಮಲ ಅರಳುತ್ತೆ. ಆದ್ರೆ ಕೆಲವರು ಏನ್ ಹೇಳಿದ್ರು ಅಂದ್ರೆ ಸಮರ್ಥವ್ರು ಗೆಲ್ತಾರೆ, ಕಡಿಮೆ ಓಟಿಂದ ಗೆಲ್ತಾರೆ ಅಂತ ಹೇಳ್ತಿದ್ದಾರೆ. ಇದು ಆಗ್ಬೋದಾ? ಇಲ್ಲ, ಸಾಧ್ಯನೇ ಇಲ್ಲ. ಯಾಕಂದ್ರೆ ಬದಲಾವಣೆ ಆಗಿದೆ. ಯಾಕಂದ್ರೆ ಮತದಾರರು ಈ ಸಲ ಬಹಳ ಬುದ್ಧಿವಂತಿಕೆಯಿಂದ ಪ್ರಾಮಾಣಿಕದಿಂದ ಯಾರು ಅಭಿವೃದ್ಧಿ ಮಾಡಿದ್ದಾರೆ, ಯಾರು ಅಭಿವೃದ್ಧಿ ಮಾಡಿಲ್ಲ ಅನ್ನೋದನ್ನ ನೋಡ್ಕೊಂಡು ಈ ಸಲ ಮತದಾನ ಮಾಡಿದ್ದಾರೆ. ಮತದಾರರ ತೀರ್ಪು ಬಿಜೆಪಿ ಪರವಾಗಿದೆ ಇದೆ ಅಂತ ಹೇಳ್ತೀರಾ? ಇನ್ನೇನು ನಾಳೆ ಇಷ್ಟೊತ್ತಿಗೆಲ್ಲ ಸ್ಫೋಟಗೊಳ್ಳುತ್ತೆ. ನಾಳೆ ಆಲ್ಮೋಸ್ಟ್ ಒಂದು 10-11 ಗಂಟೆಗೆಲ್ಲ ಚಿತ್ರಣ ಗೊತ್ತಾಗುತ್ತೆ ಬ್ರದರ್. ಆದ್ರೆ ನಮಗೆ ವಿಶ್ವಾಸ ಇದೆ 100% ಈ ಸಾಲಿ ದಕ್ಷಿಣದಲ್ಲಿ ಕಮಲ ಅರಳುತ್ತೆ, ಬರುತ್ತೆ, ಬಿಜೆಪಿ ಗೆಲ್ಲುತ್ತೆ. ಶ್ರೀನಿವಾಸ ದಾಸಕರಿಯಪ್ಪನವರು ಆಡಳಿತ ಗೆಲ್ತಾರೆ. ನಾಳೆ ನಾನು ಇಲ್ಲೇ ಇರ್ತೀನಿ ಸರ್, ಕೌಂಟಿಂಗ್ ಅಲ್ಲಿ. ಕೌಂಟಿಂಗ್ ಟೈಮ್ ನಮ್ದು ಬರ್ತೀನಿ, ಸಿಗೋಣ ನಾಳೆ. ಓಕೆ ಥ್ಯಾಂಕ್ ಯು. ಓಕೆನಾ? ನಿಮ್ಮ ಆಸೆ ಈಡೇರ್ಲಿ. ಇಲ್ಲ, 6 ಸತಿ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಈ ಸಲ ಒಂದು ಬದಲಾವಣೆ ಆಗ್ಬೇಕಾಗಿದೆ. ಹಾಗಾಗಿ ಈ ಸಲ ಬಿಜೆಪಿ ಬರಲೇಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್. ನಾಳೆ ರಿಸಲ್ಟ್ ಏನಾಗ್ಬೋದು ನಮ್ಮ ದಾವಣಗೆರೆಯ ಬೈ ಎಲೆಕ್ಷನ್ ರಿಸಲ್ಟ್? ಅದೇ ಕಾಂಗ್ರೆಸ್ ಹೋಪ್ ಇಟ್ಕೊಂಡಿದ್ವಿ, ಎಲ್ಲ ದೇವ್ರಿಚ್ಛೆ. ಅಂದ್ರೆ ಸಮರ್ಥರು ಗೆಲ್ಬಹುದು ಅಂತ ಹೇಳ್ತೀವಿ. 100% ಭಾರಿ ಆಸೆ ಇಟ್ಕೊಂಡಿವಿ ಅವ್ನ ಮೇಲೆ. ಬಂದ್ರೆ ಒಳ್ಳೇದು, ಇಂಪ್ರೂವ್ಮೆಂಟ್ ಆಗತ್ತ ಅನ್ನೋ ಒಂದು ಆಸೆ ಇದೆ. ಮಾಡ್ತಾರ ಬಿಡ್ತಾರ ಅವ್ರಿಗೆ ಬಿಟ್ಟಿದ್ದು. ನಮಗೆ ಅವ್ರ ಮೇಲೆ, ಅವ್ರ ಅಪ್ಪ ತಾತನ ಮೇಲೆ ಭಾರಿ ಅಭಿಮಾನ ಇತ್ತು, ಬಹಳ ಇತ್ತು. ಈಗಲೂ ಮಲ್ಲಣ್ಣ ಮೇಲೆ ಅಭಿಮಾನ. ಅವ್ರ ಮಗ ಅಲ್ಲ, ನೋಡೋಣ. ವಯಸ್ಸಲ್ಲಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅಂತಾರೆ. ನೋಡೋಣ, ಗೊತ್ತ ಇಷ್ಟೊತ್ತಿಗೆ ಎಲ್ಲ ಸ್ಫೋಟ್ ಆಗಿರುತ್ತಲ್ಲ, ಎಲ್ಲ ಸಿಕ್ಕಾಪಟ್ಟೆ ಬಿಗಿ ಬಂದೋಬಸ್ತ್ ನಡೀತಾ ಇದೆ. ಬಟ್ ನಮ್ಮ ಒಪಿನಿಯನ್ ಹಂಗಿದೆ ಸರ್. ಕೆಲವ್ರು ಅಂತಾರೆ ಬಿಜೆಪಿಲಿ ಸಮೀಕ್ಷೆ ಮಾಡಿದ್ದಾರೆ, ಬಿಜೆಪಿ ಐತೆ ಹಂಗ ಅಂತಾರೆ. ನಾವ್ ಇದುವರೆಗೂ ಬಿಜೆಪಿ ಅದ್ರದ್ದು ದಾವಣಗೆರೆಯಲ್ಲಿ ಅಷ್ಟು ಇದ್ ಮಾಡಿದ್ದಿಲ್ಲ. ನೋಡೋಣ ಅಷ್ಟೇ. ಸಮರ್ಥ ನಮಗೆ ನಮ್ಮನ್ನ ಮಾತಾಡ್ಸ್ಕೊಂಡು, ಅವ್ರ ಅಪ್ಪಾಜಿ ಇದು ಟೈಮಿಗೆ, ಎಲೆಕ್ಷನ್ ಟೈಮಿಗೆ ನಮಗೆ ಮಾತಾಡ್ಸ್ಕೊಂಡು ಸೆಕೆಂಡ್ ಕೊಟ್ಟು ಹೋಗಿ ಅವನ ಮೇಲೆ ಒಂದು ಭಾರಿ ಅಭಿಮಾನ. ಯಾಕಂದ್ರೆ ಶಂಕರಪ್ಪ ಅವ್ರ ಮೇಲೆ ಭಾರಿ ಅಭಿಮಾನ ನಮಗೆ. ಯಾಕಂದ್ರೆ ಅವರು ಬಹಳ ಕೆಲಸ ಮಾಡಿದ್ದಾರೆ, ಚೆನ್ನಾಗ್ ಮಾಡಿದ್ದಾರೆ, ಅಭಿವೃದ್ಧಿನೇ ಆಗಿದೆ. ಸುಮಾರು ಕೆಲವರೆಲ್ಲ ಕೆಲಸ ಕೊಡ್ದವ್ರು ಏನೇನೋ ಹೇಳ್ತಾರೆ, ಅದು ಬೇಡ ನಮಗೆ. ಏನ ಅವ್ರ ಇದ್ರು ಮಾಡಿದ್ರು ಕೆಲ್ಸ ಆಗ್ತದ ಅನ್ನೋ ಒಂದು ಆಸೆ ಇಟ್ಕೊಂಡಿದೀವಿ. ದೇವ್ರ ಇಚ್ಛೆ ಸರ್. ಹೌದಾ? ನಮ್ಮಲ್ಲಿ ಏನಿಲ್ಲ, ಹೌದ್ರಾ? ಎಲ್ಲ ಓಟ್ ಹಾಕಿದಾಯ್ತು, ಇನ್ನೇನು ಎಣಿಕೆ ಇದೆ. ನಾಳೆ ದೇವ್ರಿಗೆ ಬಿಟ್ಟಿದ್ದಲ್ಲ, ಎಲ್ಲ ದೇವ್ರ ಮೇಲೆ ಅಭಿಪ್ರಾಯ. ಚೆನ್ನಾಗಿ ಅವ್ರ ಯೋಗ ಇದ್ರೆ ಮುಂದೆ ಅವನು
ಒಳ್ಳೆ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ತಾನ ಅನ್ನೋ ಒಂದು ಅಭಿಮಾನ ಇದೆ ಆದ್ರೆ ಭದ್ರಕೋಟೆ ಕೆಲವ್ರು ಹೇಳ್ತಾರೆ ಭದ್ರಕೋಟೆ ಛಿದ್ರ ಆಗುತ್ತೆ ಅಂತ ಹೇಳ್ತಾರೆ. ಆಗಲ್ಲ ಸಾಧ್ಯ ಇಲ್ಲ ಸರ್. ಈ ಭದ್ರಕೋಟೆ ಯಾವಾಗ್ಲೂ ಇರುತ್ತೆ. ಯಾಕಂದ್ರೆ ಸುಮ್ಮನೆ ಹೇಳ್ಬಾರ್ದು, ಮಾಡಿದಾರೆ, ಕೆಲಸ ಮಾಡಿದಾರೆ. ಅವ್ರು ದುಡ್ಡಿನ ಮಕ್ಕ ನೋಡಿ ಯಾವತ್ತೂ ಇದ್ ಮಾಡಿಲ್ಲ ಅವರು. ಹೌದ್ರ, ಬೇಕಾಷ್ಟು ದೇವ್ರು ಕೊಟ್ಟಿದ್ದಾರೆ ಅವರಿಗೆ, ಬಟ್ ದುಡ್ಡಿನ ಮಕ್ಕ ನೋಡಿಲ್ಲ, ಇವತ್ತಿಗೂ ಚೆನ್ನಾಗ್ ಮಾಡಿದ್ದಾರೆ. ಆ ಒಂದು ಅಭಿಮಾನ ನಮಗಿದೆ. ಓಕೆ ಸರ್, ತುಂಬಾ ಥ್ಯಾಂಕ್ಸ್. ಅಣ್ಣ ಯಾರು ಗೆಲ್ಬೋದು ನಾಳೆ? ಸಮರ್ಥ ಅವರೇ ಪಕ್ಕ 100%. ಹೇಳ್ತೀರಿ? ಪಕ್ಕ ಅಣ್ಣ ಕೆಲಸ ಮಾಡಿದ್ದಾರೆ. ಅವರ ತಾತರೆಲ್ಲ ಗೆದ್ದರೆಲ್ಲ ಕೆಲಸ ಮಾಡಿದ್ದಾರೆ. ಆಮೇಲೆ ಎಲ್ಲರೂ ಓಟ್ ಹಾಕಿದ್ದಾರೆ, ಎಲ್ಲ ಒಂದಾಗಿದ್ದಾರೆ. ಏನು ತೊಂದ್ರೆ ಇಲ್ಲ, ಈಸಿಯಾಗಿ ಗೆಲ್ತಾರೆ ಕಾಂಗ್ರೆಸ್. ಮತ್ತೆ ಬಿಜೆಪಿನೇ ಗೆಲ್ಲುತ್ತೆ ಈ ಸರಿ, ಬದಲಾವಣೆ ಬರುತ್ತೆ ಅಂತ ಹೇಳ್ತಾರೆ. ಅಣ್ಣ ಅದು ಏನೋ ಡೌಟ್ ಪಕ್ಕ ಇಲ್ಲಿಲ್ಲ. ಯಾಕಂದ್ರೆ ಮಲ್ಲಣ್ಣರಿಗೆ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಹಳ್ಳಿಯ ರೈತರುಗಳೆಲ್ಲ ಓಟ್ ಹಾಕಿದ್ದಾರೆ. ಹಂಗಾಗಿ ಸಮರ್ಥ ಅವರೇ ಗೆಲ್ತಾರೆ. 100% ಸಮರ್ಥ ಅವರೇ ಗೆಲ್ತಾರೆ. ಅಣ್ಣರು ಸಮರ್ಥ ಅವ್ರು ಗೆಲ್ತಾರೆ ಅಂತ ಹೇಳ್ತಾರೆ, ಇನ್ ಕೆಲವರು ಬಿಜೆಪಿ ಗೆಲ್ತಾರೆ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಅಂತಿಮ ತೆರೆ ನಾಳೆ ಮಧ್ಯಾಹ್ನ 1 ಗಂಟೆ 2 ಗಂಟೆ ಒಳಗೆ ಗೊತ್ತಾಗುತ್ತೆ. ಓಕೆನಾ, ನಿನ್ನಂಗೆ ಆಗ್ಲಿ. ಗೆಲ್ಬೇಕು. ಯಾಕಂದ್ರೆ ದಾವಣಗೆರೆ ಒಳ್ಳೇದಾಗ್ಬೇಕು ಅಂದ್ರೆ ಎಲ್ಲ MP MLA ಎಲ್ಲ ಅವ್ರ ಕಡೆ ಅಧಿಕಾರ ಇರ್ಬೇಕಾದ್ರೆ ಬೇರೆ ಆಗ್ಬಿಟ್ರೆ ಮತ್ತೆ ಯಾವ ಕೆಲ್ಸಗಳು ಆಗಲ್ಲ. ಹಂಗಾಗಿ ಅದಕ್ಕೋಸ್ಕರ ದಾವಣಗೆರೆ ಉದ್ಧಾರ ಆಗ್ಬೇಕಂದ್ರೆ ಸಮರ್ಥ ಅವರಿಗೆ ಓಟ್ ಹಾಕಿದ್ದಾರೆ ಜನ. ಹಾಕಿದೀವಿ, ಗೆದ್ದೇ ಗೆಲ್ತಾರೆ ಸಮರ್ಥ ಅವರು. ನಿನ್ನಂಗೆ ಆಗ್ಲಿ. ಥ್ಯಾಂಕ್ ಯು ಸರ್. ನೋಡಿದ್ರಲ್ವಾ, ಒಬ್ರು ಬಿಜೆಪಿ ಅಂತ ಹೇಳ್ತಾರೆ, ಒಬ್ರು ಕಾಂಗ್ರೆಸ್ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಅಂತಿಮ ತೆರೆ ನಾಳೆ ಮಧ್ಯಾಹ್ನದಷ್ಟೊತ್ತಿಗೆ ಅಂತಿಮ ತೆರೆ ಬೀಳಲಿದೆ. ಇದನ್ನೆಲ್ಲ ನೀವು ನಮ್ಮ ದಾವಣಗೆರೆ ದಂಗಲ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅಂತ ನಾಳೆ ನೀವು ನೋಡ್ಬೋದು. ನಮ್ಮ ಮಹಿಳಾ ಪೊಲೀಸ್ ಸಿಬ್ಬಂದಿ ಎಲ್ಲ ಈಗ DRR ಹೈಸ್ಕೂಲ್ ಕಡೆಗೆ ತೆರಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಫುಲ್ ಬಿಗಿ ಬಂದೋಬಸ್ತ್ ನಡೀತಾ ಇದೆ ಅಂತ ಹೇಳಿದೆ. ಇಲ್ಲಿ ಈಗಲೂ ಕೂಡ ಮಿಶ್ರ ಪ್ರತಿಕ್ರಿಯೆನೇ ಬರ್ತಾ ಇದೆ. ನಾನು ದಾವಣಗೆರೆಯಲ್ಲಿ ಎಲೆಕ್ಷನ್ಗಿಂತ ಮೊದಲು ರಿವ್ಯೂ ಮಾಡಕ್ ಬಂದಾಗ ಕೂಡ ಮಿಶ್ರ ಪ್ರತಿಕ್ರಿಯೆ ಇತ್ತು. ಈಗಲೂ ಕೂಡ ಹಾಗೆ ಇದೆ. ಇದಕ್ಕೆಲ್ಲ ನಾಳೆ ಅಂತಿಮ ತೆರೆ ಬೀಳುತ್ತೆ. ಬನ್ನಿ, ನಾಳೆ ಬೆಳಿಗ್ಗೆ ಅಂದ್ರೆ ಈ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತಲ್ವಾ, ಈ ಕೌಂಟಿಂಗ್ ಶುರು ಆಗ್ಬೇಕಾದ್ರೆ ನಾನು ಕೂಡ ಒಂದು DRR ಹೈಸ್ಕೂಲ್ ಹತ್ರ ಮತ ಎಣಿಕೆ ಕೇಂದ್ರದ ಹತ್ರ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಜೈ ಕರ್ನಾಟಕ.